ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಹುಡುಗ ಗುರುರಾಜ್. ಬಹಳಷ್ಟು ದಿನದ ನಂತರ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರೂ ಕೂಡ ಒಂದು ಸ್ಥಳವನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ. ನೀವು ಎಲ್ಲರೂ ಕೂಡ ಕೇಳಿರ್ತೀರ, ಪುರಾಣಗಳ ಪ್ರಕಾರ ಭಾರತದಾದ್ಯಂತ ಸುಮಾರು 12 ಜ್ಯೋತಿರ್ಲಿಂಗಗಳಿದ್ದಾವೆ. ಆ 12 ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಜ್ಯೋತಿರ್ಲಿಂಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವೇನಾದರೂ ಶಿರ್ಡಿಗೆ ಹೋದರೆ ಶಿರ್ಡಿಯಿಂದ ಈ ಒಂದು ಸ್ಥಳಕ್ಕೆ ಹೋಗಲಿಕ್ಕೆ ಮಿಸ್ ಮಾಡಲೇಬೇಡಿ. ಶಿರ್ಡಿಯಿಂದ ಕೇವಲ 80 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಈ ಸ್ಥಳಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಾಸಿಕ್ನಿಂದ 30 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸ್ಥಳ ಇರುವಂಥದ್ದು. ಈ ಒಂದು ಸ್ಥಳ ಯಾವುದು, ಅದರ ಪ್ರಾಮುಖ್ಯತೆ ಏನು, ಅದು ಎಲ್ಲಿದೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೀವು ಶಿರ್ಡಿ ಹೋದಾಗ ಅಲ್ಲಿಂದ ಪ್ರತಿದಿನ ಬೆಳಗ್ಗೆ ಬಸ್ಗಳು ಸಿಗುತ್ತೆ. ನಿಮಗೆ 200 ರೂಪಾಯಿ ಒಬ್ಬರಿಗೆ ಚಾರ್ಜನ್ನು ತಗೊಳ್ತಾರೆ. 5 ದೇವಸ್ಥಾನಗಳನ್ನು ಕರ್ಕೊಂಡು ಹೋಗಿ ಅವರೇ ತಂದು ವಾಪಸ್ ಬಿಡ್ತಾರೆ. ಅಂಥದ್ರಲ್ಲಿ ಒಂದು ಪ್ರಮುಖವಾದಂಥ ಸ್ಥಳ ಅಂತ ಅಂದರೆ ಅದುವೇ ಮುಕ್ತಿ ಮಂದಿರ. ಈ ಒಂದು ಮುಕ್ತಿ ಮಂದಿರದ ಎಲ್ಲ ಶಿಲೆಗಳನ್ನು ಅಮೃತ ಶಿಲೆಯಿಂದ ಕಟ್ಟಲಾಗಿದೆ. ಈ ಒಂದು ಮುಕ್ತಿ ಮಂದಿರದಲ್ಲಿ 12 ಜ್ಯೋತಿರ್ಲಿಂಗಗಳಲ್ಲಿ ಇರುವಂಥ ಒಂದು ವಿಗ್ರಹಗಳೇನಿದೆ, ಆ ವಿಗ್ರಹಗಳ ಪ್ರತೀಕವನ್ನು ಇಲ್ಲಿ ಮಾಡಲಾಗಿದೆ. ಇದರಲ್ಲಿ ತುಂಬ ವಿಶೇಷವಾಗಿರುವಂಥ ಒಂದು ವಿಚಾರ ಏನಂತ ಅಂದರೆ, ಭಗವದ್ಗೀತೆಯಲ್ಲಿರುವಂಥ 18 ಶ್ಲೋಕಗಳ ಸಾಲುಗಳನ್ನು ಈ ದೇವಸ್ಥಾನದ ಗೋಡೆಗಳ ಮೇಲೆ ಕೆತ್ತಲಾಗಿದೆ. ಈ ಒಂದು ದೇವಸ್ಥಾನವನ್ನು ರಾಜಸ್ಥಾನಿಯ ಒಂದು ಶಿಲ್ಪಿಗಳಿಂದ ಕೆತ್ತಲಾಗಿರುವಂಥದ್ದು. ತುಂಬ ಅದ್ಭುತವಾಗಿರುವಂಥ ಒಂದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಕೃಷ್ಣ, ಗಣೇಶ ಹಾಗೆ ಅನೇಕವಾದಂಥ ನಮ್ಮ ಹಿಂದೂ ದೇವರುಗಳೇನಿದ್ದಾವೆ ಆ ಎಲ್ಲ ದೇವರ ಮೂರ್ತಿಗಳು ಕೂಡ ಅಲ್ಲಿರುವಂಥದ್ದು. ಇಲ್ಲಿ ಈ ದೇವಸ್ಥಾನದ ದರ್ಶನವನ್ನು ಮುಗಿಸಿ ನೀವು ಮುಂದೆ ಹೊರಟರೆ ನೋಡಿದರೆ ಎತ್ತೆತ್ತರದ ಗುಡ್ಡಗಳು ಕಾಣಿಸುತ್ತೆ. ಎಂಥ ಅದ್ಭುತವಾದಂತಹ ಪ್ಲೇಸ್ಗಳ್ರಿ. ಇಲ್ಲಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ನಾಸಿಕ್ನಲ್ಲಿ ಇರುವಂತಹ, ನಾಸಿಕ್ಕಿಂದ 30 ಕಿಲೋಮೀಟರ್ ದೂರದಲ್ಲಿರುವಂತಹ ತ್ರಯಂಬಕೇಶ್ವರ ದೇವಸ್ಥಾನ. ತ್ರಯಂಬಕೇಶ್ವರ ದೇವಸ್ಥಾನವು ಗೋದಾವರಿಯ ನದಿಯ ತೀರದಲ್ಲಿರುವಂಥದ್ದು ಹಾಗೂ ಬ್ರಹ್ಮಗಿರಿ ಅನ್ನುವಂಥ ಒಂದು ಪರ್ವತದ ತಪ್ಪಲಿನಲ್ಲಿ ಆ ದೇವಸ್ಥಾನ ಇರುವಂಥದ್ದು. ನೀವು ಏನು ದೇವಸ್ಥಾನ ಕಾಣಿಸ್ತಾ ಇದೆ, ಈ ದೇವಸ್ಥಾನದ ಹಿಂದ್ಗಡೆ ಏನು ನೋಡ್ತಾ ಇದ್ದೀರಾ, ಬ್ರಹ್ಮಗಿರಿ ಪರ್ವತ. ಈ ಒಂದು ದೇವಸ್ಥಾನಕ್ಕೆ, ಪ್ರತಿಯೊಂದು ದೇವಸ್ಥಾನಕ್ಕೆ ಹೇಗೆ ಪೌರಾಣಿಕ ಕಥೆಗಳಿರುತ್ತೆ, ಈ ದೇವಸ್ಥಾನಕ್ಕೂ ಕೂಡ ಅಂಥದ್ದೇ ಒಂದು ಪೌರಾಣಿಕ ಕಥೆ ಇದೆ. 12 ಜ್ಯೋತಿರ್ಲಿಂಗಗಳಿಗಿಂತ ಈ ಒಂದು ಜ್ಯೋತಿರ್ಲಿಂಗ ಅತ್ಯಂತ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ. ಯಾಕಂತಂದರೆ 11 ಜ್ಯೋತಿರ್ಲಿಂಗಗಳು ಏನಿದ್ದಾವೆ ಅವೆಲ್ಲವೂ ಕೂಡ ಶಿವಪ್ರಧಾನ ಜ್ಯೋತಿರ್ಲಿಂಗ. ಆದರೆ ಈ ಒಂದು ದೇವಸ್ಥಾನ ಶಿವ ಮತ್ತು ವಿಷ್ಣು ಮತ್ತು ಬ್ರಹ್ಮನ ಒಂದು ಪ್ರಾಮುಖ್ಯತೆಯನ್ನು, ಈ 3 ಪ್ರಾಮುಖ್ಯತೆ ಇರುವಂಥದ್ದು. ಈ ಒಂದು ಮೂರ್ತಿ ಏನಿದೆ ಇಲ್ಲಿ ಒಳಗಡೆ ಇರುವಂಥ ಲಿಂಗ, ಆ ಲಿಂಗ 3 ಮುಖಗಳನ್ನು ಹೊಂದಿದೆ. ಹಾಗೆ ತ್ರಯಂಬಕೇಶ್ವರ ಅನ್ನುವಂಥ ಒಂದು ಹೆಸರು ಅನ್ನುವಂಥದ್ದು ಇಲ್ಲಿರುವಂಥದ್ದು. ಹಾಗೆ ಈ ದೇವಸ್ಥಾನದ ಹಿಂದಿರುವಂಥ ಒಂದು ಪೌರಾಣಿಕ ಕಥೆ ಏನಂತ ಅಂದರೆ, ನಿಮಗೆ ಗೊತ್ತಿರಬಹುದು, ಈ ಜ್ಯೋತಿರ್ಲಿಂಗಗಳು ಅಂತ ಏನು ಕರೀತಾರೆ ಇವೆಲ್ಲವೂ ಕೂಡ ಶಿವನ ಜ್ಯೋತಿಯ ಅಂಶಗಳನ್ನು ಹೊಂದಿದೆ ಅಂತ ಹೇಳಿ ಕರೀತಾರೆ. ಹಾಗೆ ಈ ಒಂದು ಪೌರಾಣಿಕ ಕಥೆಯನ್ನು ನೋಡ್ಲಿಕ್ಕೆ ಹೋಗೋದಾದರೆ, ಬ್ರಹ್ಮ ಮತ್ತು ವಿಷ್ಣು ಇವರಲ್ಲಿ ಯಾರು ಮೇಲು ಎಂದು ಅಂತ ಹೇಳಿ ಚರ್ಚೆ ಆಗುತ್ತೆ. ಆ ಚರ್ಚೆ ಆದಾಗ ಇವರಿಬ್ಬರು ಕೂಡ ಶಿವನ ಹತ್ರ ಹೋಗ್ತಾರೆ. ಯಾರು, ಬ್ರಹ್ಮ ಮತ್ತು ವಿಷ್ಣು, ಇವರಿಬ್ಬರಲ್ಲಿ ಯಾರು ಮೇಲು ಅಂತ ಹೇಳಿ 3 ಜ್ಯೋತಿಗಳ ಕಂಬಗಳನ್ನು ಸೃಷ್ಟಿ ಮಾಡಿ ಮತ್ತು ಅವುಗಳ ಮೇಲಿನ ತುದಿ ಮತ್ತು ಕೆಳಗಿನ ತುದಿಗಳು ಯಾವುದು ಅಂತ ಹೇಳಿ ಕಂಡುಹಿಡಿಯಿರಿ ಅಂತ ಹೇಳಿ ಬ್ರಹ್ಮ ಮತ್ತು ವಿಷ್ಣು ಅವರಿಗೆ ಹೇಳ್ತಾನೆ. ವಿಷ್ಣು ಅವರ ಮೇಲಿನ ತುದಿಯನ್ನು ಕಂಡು ಹಿಡಿಲಿಕ್ಕೆ ಸಾಧ್ಯವಾಗದೆ ವಾಪಸ್ ಬಂದು ತನಗೆ ಮೇಲಿನ ತುದಿ ಸಿಗಲಿಲ್ಲ ಅಂತ ಹೇಳಿ ಶಿವನ ಬಳಿ ಹೇಳ್ತಾನೆ. ಆದರೆ ಬ್ರಹ್ಮ ತಾನು ನೋಡಿರುವುದಾಗಿ ತಿಳಿಸ್ತಾನೆ. ಬ್ರಹ್ಮ ಸುಳ್ಳು ಹೇಳಿದಾನೆ ಅಂತ ಹೇಳಿ ಈಶ್ವರನಿಗೆ ಗೊತ್ತಾಗುತ್ತೆ. ಶಿವ ಇವನಿಗೆ ಶಾಪವನ್ನು ಕೊಡ್ತಾನೆ, ವಿಷ್ಣುವಿಗೆ ಮಾತ್ರ ಪೂಜೆ ಸಲ್ಲಲಿ ಅಂತ ಹೇಳಿ. ಇದು ಅಲ್ಲಿನ ಒಂದು ಪುರಾಣ. ಹೀಗೆ ಈ ದೇವಸ್ಥಾನದಲ್ಲಿ ಒಂದು ಅದ್ಭುತವಾದಂಥ ಶಿಲ್ಪಕಲೆ, ವಾಸ್ತುಶಿಲ್ಪ, ನೋಡಲಿಕ್ಕೆ ಅಂತ ಅದ್ಭುತವಾದಂತಹ ದೇವಸ್ಥಾನ ಕಣ್ರಿ. ಸುತ್ತಲೂ ಗುಡ್ಡ, ಪರ್ವತ, ಅವೆಲ್ಲದರ ಮಧ್ಯ ಎಂಥ ಅದ್ಭುತ ದೇವಸ್ಥಾನ. ಸೊ ನೀವು ನಿಜಕ್ಕೂ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಲೇಬೇಕು. ಈ ಒಂದು ದೇವಸ್ಥಾನದಲ್ಲಿ ನೀವು ಸರತಿ ಸಾಲಲ್ಲಿ ನಿಂತು ದರ್ಶನವನ್ನು ಪಡಿಬೇಕು ಅಂತ ಅಂದರೆ ಕನಿಷ್ಠ 3 ರಿಂದ 4 ತಾಸು ನೀವು ಸರತಿ ಸಾಲಲ್ಲಿ ನಿಲ್ಲಲೇಬೇಕಾಗುತ್ತೆ. ಅದು ಹಬ್ಬ ಹರಿದಿನಗಳಲ್ಲಂತೂ ಕೇಳೋದೇ ಬೇಡಬೇಡಿ. ಅದೇ ನಿಮಗೆ VIP ಪಾಸಿಗೆ 200 ರೂಪಾಯಿಯನ್ನು ತಗೊಳ್ತಾರೆ. ಹಾಗೆ ನೀವು ದೇವಸ್ಥಾನಕ್ಕೆ ಎಂಟರ್ ಆಗ್ತಾ ಇದ್ದ ಹಾಗೆ ನಿಮಗೆ ಸೈಡಲ್ಲಿ ಹೂವುಗಳನ್ನು ಮಾರಲಿಕ್ಕೆ ನಿಂತ್ಕೊಂಡಿರ್ತಾರೆ. ನೀವು ಈ ಎಲ್ಲ ಹೂವುಗಳನ್ನು ತೆಗೆದುಕೊಂಡು ಹೋದರೆ ಹೊರಗಡೆ ಡಸ್ಟ್ಬಿನ್ನಿಗೆ ಹಾಕಿ ಹೋಗಬೇಕಾಗತ್ತೆ. ಯಾಕಂದರೆ ಅಲ್ಲಿನ ಸೆಕ್ಯೂರಿಟಿ ಅನ್ನುವಂಥವ್ರು ಆ ಹೂವುಗಳನ್ನು ಒಳಗಡೆ ಬಿಡೋದಿಲ್ಲ. ಸೊ ಹಾಗಾಗಿ ಆ ಹೂವುಗಳಿಗೆ ಹಣವನ್ನು ಖರ್ಚು ಮಾಡುವಂಥದ್ದು ಬೇಡ.
ಧನ್ಯವಾದಗಳು ಕೊನೆ ತನಕ ವಿಡಿಯೋವನ್ನು ನೋಡಿದ್ದಕ್ಕೆ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಇನ್ನಷ್ಟು ವಿಡಿಯೋಗಳನ್ನು ನನಗೆ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು ಸೋ ಮಚ್.